ಸಂಕಟ ಇಲ್ಲ, ಏನೂ ಇಲ್ಲ. ನಮ್ಮ ಅವನೇ ಹೊಸರಿ ಒಂದೇ ತಾಯಿ. ದುಬೈಯಿಂದಾನೇ ಬಂದಂಗೆ ಕಾಣ್ತವ್ರೆ. ಗಂದೆ ದುಬೈಯಿಂದ ಬಂದತ್ತ ಅಂತ ಅವರೆಲ್ಲ ಆ ಥರ ಇದು ಮಾಡ್ಕೊಂಬಂದ್ರ ನಮ್ಮ ಬಸ್ಸಲ್ಲಿ ಹೋಗ್ಲಿ. ಇವತ್ತು ನಮ್ಮ ಕಾಲೇಜ್ ಫೆಸ್ಟ್ ಹೆಂಗೆ ಅನಿಸ್ತಾ ಇದೆ? ಫೆಸ್ಟು ಕತೆ ಯಾಕೆ ಯಾವುದೋ ಫಾರಿನ್ ಹುಡುಗಿ ಕಂಡಂಗೆ ಕಾಣ್ತಾ ಇದೆಯಾ? ಟ್ರೆಡಿಷ್ನಲ್ ಆಗಿ ಬಂದಿದ್ದೀವಿ ನೋಡು. ಹಣೆಗೆ ಬೊಟ್ಟು ಗಿಟ್ಟೆಲ್ಲ ಇಟ್ಕೊಂಡು ಬಿಡ್ರಿ ಕನ್ನಡ ಸಂಸ್ಕೃತಿ ನಾನು ಕನ್ನಡಿಗ, ಕನ್ನಡದ ಕಾವಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಅಂದ್ಕೊಂಡಿದ್ದ ಲೆವೆಲಲ್ಲಿ ಇಲ್ಲ ಫೆಸ್ಟ್. ನಾಳೆ ನೋಡೋಣ ಹೆಂಗಿರುತ್ತೆ. ಬೋರು, ಬಟ್ ನನಗೆ ಕಂಟೆಂಟ್ ಅಂತೂ ಸಿಗುತ್ತೆ. ಚೆನ್ನಾಗಿದ್ದಾವಲ್ಲ ಎರಡು ನನಗೆ ಗಾಯ್ಸ್ ಊಟನೂ ಕೊಡೋದಂತೆ ಗಾಯ್ಸ್. ನಾನೆಲ್ಲ ಏನಿಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ವೆರಿ ಬ್ಯಾಡ್. ಅದಕ್ಕೆ ನಾವು 1 ಗಂಟೆಗೆ ಬಂದಿದ್ದೀವಿ. ಮತ್ತೇನೋ ಆ ಕಡೆ ಮಾಡಿ ನವೀನ್ ರೈಸ್ ಮಕ್ವೇನೆ ಗೊತ್ತಾಯ್ತು. ಅದನ್ನೇ ತೋರಿಸ್ದೆ ನಾನು ಅವಾಗಲೇ. ಅಕಸ್ಮಾತ್ ಅವ್ರು ನಾನು ಬ್ಲಾಗ್ ನೋಡ್ಬಿಟ್ಟು ಹಾಡ್ಕೊಬಿಟ್ರೆ ಎಲ್ಲ ಕಡೆ ಫೋಟೋ 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 ಫೋಟೋ. ಕ್ಯಾಂಟೀನ್ಗೆ ಹೋಗ್ತಿದ್ದೀವಿ ಗಾಯ್ಸ್. ಫೆಸ್ಟಿಂದ ಊಟ ತಿಂತಿದ್ಯಾ? ಹೆಂಗೆ ಅನಿಸ್ತಾ ಇದೆ? ದುಡ್ಡು ಕೊಟ್ಟು ತಿಂತಾ ಇದೆಯಾ? ನಾಳೆ 750 ರೂಪಾಯಿ ಊಟ ಫುಲ್ಲು ಮಹಾರಾಜ ತಾಲಿ. ಒಂದೇ ತಾಯಿ. ಅದಕ್ಕೆ ನಾನು ಹೇಳಿದ್ದು ನಾನೇ ಮನೇಲಿ ಮಾಡ್ಕೊಂಬತ್ತಾ ಇದ್ದೆ ಅಂತ. ನಾನು ಬೆಳಿಗ್ಗೆ ಕಡಲೆಕಾಳು ಫೆಸ್ಟಲ್ಲಿ ಏನಾದ್ರು ತಿನ್ನಕ್ಕೆ ತಗೊಳ್ಳೋಣ ಅನ್ಕೊಂಡು ಬಂದರೆ ಇದಾಗ್ಬಿಟ್ಟಿದೆ. ಮೊಸರನ್ನ ಅನ್ನ ಸಾರು ತಿನ್ನೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಲ್ಲ. ನಾಳೆ ಸ್ಪೆಷಲ್ ಮಾಡಿಸ್ತೀನಿ ನೋಡಿ. ಏನು ಸ್ಪೆಷಲ್ ಗೊತ್ತಿಲ್ಲ ನಮ್ಗೆ. ನಾಳೆ ಕೊಡ್ತಾರೆ ಸರಿ. 750 ರೂಪಾಯಿ ಪೂರ್ತಿ ಬರಬೇಕು ಊಟ. ಬಿರಿಯಾನಿ, ಕಬಾಬು, ಪಿಜ್ಜಾ ಎಲ್ಲ ಸಿಕ್ಕಿರೋದು. ಬಕೆಟ್ ಸಿಸ್ಟಮಲ್ಲೂ ಸಿಕ್ಕಿರೋದು. ಪ್ರಭು ನೀವೇನಿಲ್ಲಿ? ಇಷ್ಟಲ್ಲ ಅವತ್ತು ಸೀರೆ ಫೋಟೋ ತೋರಿಸ್ತಲ್ಲ, ಇದೇನೇನಾ? ಇದೆ. ಅವತ್ತು ಚೆನ್ನಾಗಿ ಕಾಣ್ತಿಲ್ಲ, ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ? ಸುಮ್ಮನೆ ಕರ್ಕೊಂಡಿದ್ದೆ, ರೆಡಿಯಾಗಿ ಕರ್ಕೊಂಡಿದ್ದೆ. ಒಬ್ಬೊಬ್ಬ ಯಾರ್ಲ ಈ ಹುಡುಗಿ? ಹಿಂಗವಳೆ ಒಂದು ಮೇಕಪ್ ಏನು ಹಾಕೊ ಬಂದಿಲ್ಲ, ಒಂದು ಮಣ ಮೇಕಪ್. ಇವಳಿಗೆ ಹೇಳ್ಬೋದು ಹಂಗಂತ ರಿಯಾಕ್ಷನ್. ಓಕೆ, ಥ್ಯಾಂಕ್ ಯು. ತೋರಿಸ್ತೀನಿ ನೀಟಾಗಿ ಎಲ್ಲಿ ಹೆಂಗೆ ಕಾಣ್ತಿದ್ಯಾ ಅಂತ. ಇವಳು ನಮ್ಮ ಇಂಗ್ಲೀಷ್ ಟೀಚರ್ ಮ್ಯಾಮ್. ತಿರ್ಗಿ ಮ್ಯಾಮ್.
A4 ಆ್ಯಪದು ಕೇಳೋಕ್ಕಾಗಲ್ಲ. ವನಿತಾ ಅವರೇ, ಕಾಲೇಜ್ ಫೆಸ್ಟ್ ಬಗ್ಗೆ 2 ಮಾತು, ಎತ್ನಿಕ್ ಡೇ ಬಗ್ಗೆ. ಅವನೇ ಹೊಸಟಿ ತಮಟೆನಾರು ಇತ್ಲೆ. ನಿಮ್ಗೆ ಇವಾಗ ಏನು ಬೇಕು? ಟಮಟೆ ಬೇಕಾ? ಎಸ್, ತಮಟೆ ಬೇಕು. ಇಲ್ಲಿ ಹಾಕ್ತೀನಿ ಸಪ್ರೇಟಾಗಿ ಬೀಟ್ಸ್ ಡ್ಯಾನ್ಸ್ ಮಾಡಿ. ಜೋರಾಗಿ ಯಾರನ್ನ ಸಹಿಸೋಣ ಅಂತ ಹೇಳು. ನಡೆಯೋ ಹೋಗೋಣ, ನಂಗೆ ಇರೋಕ್ಕಾಗ್ತಿಲ್ಲ. ನಾನು ಬರ್ತೀನಿ ಹೇಳವ. ಹೋಗೋಣ ಅಂದರೆ ಹೋಗೋಣ ಮನೆಗೆ. ಗೈಸ್, ಅದು ಇದು ನಮ್ಮ ಫೆಸ್ಟು ಮುಗ್ದೋಯ್ತು. ಕೆಳಗಿಳಿಸು. ಇನ್ನು 10 ಡೇಸಲ್ಲಿ ಫೈನಲ್ ಇಯರ್ಗೆ ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಿದೆ ಹೇಳಿ ಸಿಂಚನ ಅವರೇ. ಇನ್ನೂ 10 ಡೇಸ್ ಇಲ್ಲ ನಮ್ಮದು, ಇನ್ನೂ 1 ವರ್ಷ ಆಯ್ತು. ಅಲ್ಲೂ 14th. ಓ ಹೌದಲ್ಲ, ಇದೊಂದೇ ಸೆಮ್ ಲಾಸ್ಟ್. ಇವಳು ಯಾಕಾದರೂ ಬಂದಿದ್ದು ನಾನು senior ಕಾಲೇಜಲ್ಲಿ. ಅಲ್ಲೇ senior ನಾನು ಕೇಳ್ತಿರೋದೇನು, ಇನ್ನು 10 ಡೇಸಲ್ಲಿ ನಾವು ಸೂಪರ್ ಸೀನಿಯರ್ಸ್ ಅಂದರೆ ಫೈನಲ್ ಇಯರ್ಗೆ ಎಂಟ್ರಿ ಆಗ್ತಿದ್ದೀವಿ. ಹೆಂಗೆ ಅನ್ನಿಸ್ತಿದೆ? ಕೋತಿ ಚೇಷ್ಟೆ ಬಿಡು. ಈ ರಿಯಾಕ್ಷನ್ ಹೇಗಿದೆ? ಸ್ಟೇಜ್ ಮೇಲೆ ಹೇಳ್ಬೇಕಂದ್ರೆ ಸ್ಪೀಚ್. ಸ್ಟೇಜ್ ಮೇಲೆ ಹೇಳೋಕ್ಕೆ ಸ್ಟೇಜಲ್ಲಿ ನಮ್ಮ ಅಪ್ಪಂದಲ್ಲ ಗಾಯ್ಸ್, 750 ರೂಪಾಯಿ ಕೊಟ್ಟಿದ್ದೀವಿ. ಅದಕ್ಕೆ ನೋಡಲಿ ಅಷ್ಟು ದೊಡ್ಡ ಸ್ಟೇಜ್ ಹಾಕ್ಸಿದಾರೆ ನೋಡು. ಅಷ್ಟು ದೊಡ್ಡ ಸ್ಟೇಜ್ ಹಾಕ್ಸಿರೋದಕ್ಕಲ್ಲ, ಸ್ನ್ಯಾಪ್ ಅಲ್ಲ, ಸ್ಟೇಜ್ ಹಾಕ್ಸಿರೋದು ಯಾಕೆ ಗೊತ್ತಾ? ನಮ್ಮ ಮಾಜಿ ಮುಖ್ಯಮಂತ್ರಿ ಅಲ್ಲ, ಮುಂದಿನ ಮುಖ್ಯಮಂತ್ರಿ ಬರ್ತಾರೆ, ಅದಕ್ಕೋಸ್ಕರ. ಮುಂದಿನ ಮುಖ್ಯಮಂತ್ರಿ ನಮ್ಮ ರಕ್ಷಿತಾ ಗೌಡ ಅವರು. ನಾನು ಒಂಥರ ಮುಖ್ಯಮಂತ್ರಿ ಎಲ್ಲ ನಾನೇ ಗೈಸ್. ನಮ್ಮ ಕಾಲೇಜ್ ಸ್ಟೇಜ್ ತರಿಸ್ತೀನಿ. ನಿನ್ನೆ ಕರ್ಕೊಂಡೋಗಿ ಓದ್ಬೇಕಲ್ಲ ಯಾರು ಇಲ್ಲಿ ಈ ಕಡೆ ಜಾಗ ಇರ್ತದೆ ಕಂಟೆಂಟ್ ಸಿಕ್ತು ನನಗೆ. ನಾವೇ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಆಡ್ತಾರೆ. ಇದು ಒಂದು ರೀಲ್ಸ್ ಇದೆಯಲ್ಲ, ₹1,00,00,000 ಸ್ಟೇಜ್ ಅಂತ ಕಣಪ್ಪ ಅಂತ, ಅದು ಮಾಡ್ಬೋದಲ್ಲ? ನೆನಪಿಲ್ವಾ? ಅಧ್ಯಕ್ಷ ಮೂವಿದು ₹1,00,00,000 ಸ್ಟೇಜ್. ಈ ಕಡೆ ಚೇರ್ ಹಾಕೊಂತಾರೆ. ಸಬ್ಸ್ಕ್ರೈಬ್ ಮಾಡಿ. ಸಾಕು इटली से आए वाले ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಗಾಯ್ಸ್. ಇವತ್ತಿನ ಮುಗೀತು ಎತ್ನಿಕ್ ಡೇ. ಅಲ್ಲಿ ಇನ್ನೂ ರ್ಯಾಂಪ್ ವಾಕು ಅದು ಇದು ಮಾಡ್ತಾರೆ, ನಾವು ಹೋಗ್ತಾ ಇದೀವಿ ಅಷ್ಟೇ. ಮುಗಿಸ್ಕೊಂಡು ಹೋಗ್ತಿದ್ಯಾ? ಮುಗೀತು. ಏನು ಅನ್ನಿಸ್ತಾ ಇದೆ? ನಿದ್ದೆ ಮಾಡಿ. ಸೊ ಫೈನಲಿ ಗೈಸ್, ವಿ ಆರ್ ಗೋಯಿಂಗ್ ಟು ಹೋಮ್. ನಾಳೆ ಸಿಗುವ. ಎತ್ನಿಕ್ ಡೇ ಮುಗೀತು, ನಾಳೆ ಫೆಸ್ಟಲ್ಲಿ ಸಿಗೋಣ. ವೆಸ್ಟರ್ನ್ ಡೇ ಫೇಸ್ಟ್ ಅದು ಇವ್ರು ವೆಸ್ಟರ್ನ್ ಆಗಿ ಬರ್ತಾರೆ, ಅದಕ್ಕೆ ವೆಸ್ಟರ್ನ್ ಡೇ ಅಂತ. ಬಾಯ್ ಬಾಯ್.